2-3 ದಿನಗಳಿಂದ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ. ಇನ್ನು ಈ ಮಳೆಗೆ ಮರದ ಕೊಂಬೆ ಧರೆಗುರುಳಿದೆ. ವಸಂತನಗರದ ಅಲಿ ಅಸ್ಗರ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಗೆ ಆವರಿಸಿಕೊಂಡಂತಹ ಬೃಹತ್ ಗಾತ್ರದ ಮರದ ಕೊಂಬೆ ಮುರಿದು ಬಿದ್ದಿದೆ. ಅಲಿ ಅಸ್ಗರ್ ರಸ್ತೆಯಿಂದ ಕನ್ನಿಂಗ್ ಹ್ಯಾಮ್ ರಸ್ತೆ ಸಂಚಾರ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್. ಅಲ್ಲಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲೇ ವಿಪರೀತವಾದಂತಹ ಟ್ರಾಫಿಕ್, ಅದರ ಮಧ್ಯದಲ್ಲಿ ಇಂಥ ಘಟನೆಗಳು ನಡೆದು ಹೋದ್ರೆ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಈಗಾಗಲೇ ಜಿಬಿಎ ಒಂದಷ್ಟು ಬೀಳುವಂತಹ ಮರದ ಕೊಂಬೆಗಳನ್ನ ಗುರುತು ಹಾಕಿಕೊಂಡು ಅದನ್ನ ಟ್ರಿಮ್ ಮಾಡೋದಾಗಿರ್ಬೋದು, ಅದನ್ನ ತೆಗೆಯುವಂತದ್ದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಆ ಕಾರ್ಯಗಳು ಕೂಡ ನಡೀತಾ ಇಲ್ಲ ಅನ್ನೋದ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಘಟನೆ ನಡೆದಿರೋದು ಅಲಿ ಅಸ್ಗರ್ ರಸ್ತೆಯಲ್ಲಿ. ಈಗ ಸದ್ಯಕ್ಕೆ ಅಲಿ ಅಸ್ಗರ್ ರಸ್ತೆಯಿಂದ ಕನ್ನಿಂಗ್ ಹ್ಯಾಮ್ ರಸ್ತೆ ಕಡೆ ಹೋಗುವಂತ ಸಂಚಾರ ಮಾರ್ಗ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸದ್ಯಕ್ಕೆ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ, ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಗ್ಗೆ ಸುಮಾರು 7:30ಕ್ಕೆ ಬಿದ್ದಿರುವಂತದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ, ಕನ್ನಿಂಗ್ ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂತದ್ದು. ಆ ಮರವನ್ನ ಕತ್ತರಿಸಿ ಕ್ಲಿಯರ್ ಮಾಡುವಂತ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಅದು ಒಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂತಹ ಅಪಾಯವನ್ನ ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂತಹ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂತದ್ದು. ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ ಓರ್ವ ಹೋಮ್ ಗಾರ್ಡ್ ಜೊತೆಗೆ ಬಿಎಂಟಿಸಿಯ ಓರ್ವ ಸಿಬ್ಬಂದಿ ಕೂಡ ಇದ್ರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಗ್ಗೆ 7:30ರಷ್ಟೊತ್ತಿಗೆ ಬಿದ್ದಿರುವಂತದ್ದು ತಾವು ದೃಶ್ಯಗಳು ನೋಡಬಹುದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂತಹ ಅಲಿ ಅಕ್ಸರ್ ರಸ್ತೆ ಏನು ಕನ್ನಿಂಗ್ ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂತದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದ್ರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನ ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನ ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಆದೇಶ ಕೂಡ ಇರುತ್ತೆ. ಆದ್ರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡಬಹುದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂತಹ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30ಕ್ಕೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಕಳೆದ 2-3 ದಿನಗಳಿಂದ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ. ಇನ್ನು ಈ ಮಳೆಗೆ ಮರದ ಕೊಂಬೆ ಧರೆಗುರುಳಿದೆ. ವಸಂತನಗರದ ಅಲಿ ಅಸ್ಗರ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಗೆ ಆವರಿಸಿಕೊಂಡಂತಹ ಬೃಹತ್ ಗಾತ್ರದ ಮರದ ಕೊಂಬೆ ಮುರಿದು ಬಿದ್ದಿದೆ. ಅಲಿ ಅಸ್ಗರ್ ರಸ್ತೆಯಿಂದ ಕನ್ನಿಂಗ್ ಹ್ಯಾಮ್ ರಸ್ತೆ ಸಂಚಾರ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್. ಅಲ್ಲಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲೇ ವಿಪರೀತವಾದಂತಹ ಟ್ರಾಫಿಕ್, ಅದರ ಮಧ್ಯದಲ್ಲಿ ಇಂಥ ಘಟನೆಗಳು ನಡೆದು ಹೋದ್ರೆ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಈಗಾಗಲೇ ಜಿಬಿಎ ಒಂದಷ್ಟು ಬೀಳುವಂತಹ ಮರದ ಕೊಂಬೆಗಳನ್ನ ಗುರುತು ಹಾಕಿಕೊಂಡು ಅದನ್ನ ಟ್ರಿಮ್ ಮಾಡೋದಾಗಿರ್ಬೋದು, ಅದನ್ನ ತೆಗೆಯುವಂತದ್ದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಆ ಕಾರ್ಯಗಳು ಕೂಡ ನಡೀತಾ ಇಲ್ಲ ಅನ್ನೋದ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಘಟನೆ ನಡೆದಿರೋದು ಅಲಿ ಅಸ್ಗರ್ ರಸ್ತೆಯಲ್ಲಿ. ಈಗ ಸದ್ಯಕ್ಕೆ ಅಲಿ ಅಸ್ಗರ್ ರಸ್ತೆಯಿಂದ ಕನ್ನಿಂಗ್ ಹ್ಯಾಮ್ ರಸ್ತೆ ಕಡೆ ಹೋಗುವಂತ ಸಂಚಾರ ಮಾರ್ಗ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸದ್ಯಕ್ಕೆ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ, ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಗ್ಗೆ ಸುಮಾರು 7:30ಕ್ಕೆ ಬಿದ್ದಿರುವಂತದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ, ಕನ್ನಿಂಗ್ ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂತದ್ದು. ಆ ಮರವನ್ನ ಕತ್ತರಿಸಿ ಕ್ಲಿಯರ್ ಮಾಡುವಂತ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ
ಕ್ಷಣಗಳಲ್ಲಿ ಅದು ಕೆಲವೊಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂತಹ ಅಪಾಯವನ್ನ ದುರಂತ ಆಗುವಂತ ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂತಹ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂತದ್ದು, ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ ಓರ್ವ ಹೋಮ್ ಗಾರ್ಡ್ ಜೊತೆಗೆ ಬಿಎಂಟಿಸಿಯ ಓರ್ವ ಸಿಬ್ಬಂದಿ ಕೂಡ ಇದ್ರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಂಬೆಳಗ್ಗೆ 7:30 ಬಿದ್ದಿರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂತಹ ಅಲಿ ಅಕ್ಸರ್ ರಸ್ತೆ, ಏನು ಕನ್ನಿಂಗ್ ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂತದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದ್ರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನ ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನ ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಆದೇಶ ಕೂಡ ಇರುತ್ತೆ, ಆದ್ರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡಬಹುದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂತಹ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30 ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಕಳೆದ 2-3 ದಿನಗಳಿಂದ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ. ಇನ್ನು ಈ ಮಳೆಗೆ ಮರದ ಕೊಂಬೆ ಧರೆಗುರುಳಿದೆ. ವಸಂತನಗರದ ಅಲಿ ಅಸ್ಗರ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಗೆ ಆವರಿಸಿಕೊಂಡಂತಹ ಬೃಹತ್ ಗಾತ್ರದ ಮರದ ಕೊಂಬೆ ಮುರಿದು ಬಿದ್ದಿದೆ. ಅಲಿ ಅಸ್ಗರ್ ರಸ್ತೆಯಿಂದ ಕನ್ನಿಂಗ್ ಹ್ಯಾಮ್ ರಸ್ತೆ ಸಂಚಾರ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್. ಅಲ್ಲಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲೇ ವಿಪರೀತವಾದಂತಹ ಟ್ರಾಫಿಕ್, ಅದರ ಮಧ್ಯದಲ್ಲಿ ಇಂಥ ಘಟನೆಗಳು ನಡೆದು ಹೋದ್ರೆ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಈಗಾಗಲೇ ಜಿಬಿಎ ಒಂದಷ್ಟು ಬೀಳುವಂತಹ ಮರದ ಕೊಂಬೆಗಳನ್ನ ಗುರುತು ಹಾಕಿಕೊಂಡು ಅದನ್ನ ಟ್ರಿಮ್ ಮಾಡೋದಾಗಿರ್ಬೋದು, ಅದನ್ನ ತೆಗೆಯುವಂತದ್ದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಆ ಕಾರ್ಯಗಳು ಕೂಡ ನಡೀತಾ ಇಲ್ಲ ಅನ್ನೋದ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಘಟನೆ ನಡೆದಿರೋದು ಅಲಿ ಅಸ್ಗರ್ ರಸ್ತೆಯಲ್ಲಿ. ಈಗ ಸದ್ಯಕ್ಕೆ ಅಲಿ ಅಸ್ಗರ್ ರಸ್ತೆಯಿಂದ ಕನ್ನಿಂಗ್ ಹ್ಯಾಮ್ ರಸ್ತೆ ಕಡೆ ಹೋಗುವಂತ ಸಂಚಾರ ಮಾರ್ಗ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸದ್ಯಕ್ಕೆ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮವಾಗಿ ಕಮಿಷನರ್ ಆಫೀಸ್ ಬ್ಯಾಕ್ ಗೇಟ್ ಏನಿದೆ, ನಗರ ಪೊಲೀಸ್ ಆಯುಕ್ತರ ಒಂದು ಕಚೇರಿಯ ಹಿಂಭಾಗದಲ್ಲಿ ಹತ್ತಿ ಮರ ಬಿದ್ದಿರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಬೃಹತ್ ಗಾತ್ರದ ಹತ್ತಿ ಮರದ ಕೊಂಬೆ ಬೆಳಂಬೆಳಗ್ಗೆ ಸುಮಾರು 7:30 ಬಿದ್ದಿರುವಂತದ್ದು. ಅಲಿ ಅಕ್ಸರ್ ರಸ್ತೆ ಏನು ಬರುತ್ತೆ, ಕನ್ನಿಂಗ್ ಹ್ಯಾಮ್ಗೆ ಸಂಪರ್ಕ ಮಾಡುವಂತಹ ರಸ್ತೆ, ಆ ರಸ್ತೆಯಲ್ಲಿ ಈಗ ಬಿದ್ದಿರುವಂತದ್ದು. ಆ ಮರವನ್ನ ಕತ್ತರಿಸಿ ಕ್ಲಿಯರ್ ಮಾಡುವಂತ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಅದು ಕೆಲವೊಂದು ಚಿಕ್ಕ ಸಮಯದಲ್ಲಿ ದೊಡ್ಡದಾದಂತಹ ಅಪಾಯವನ್ನ ದುರಂತ ಆಗುವಂತ ದುರಂತ ನಿಂತೋಗಿದೆ ಅಂತ ಹೇಳ್ಬೋದು. 3 ಪ್ರಾಣ ಹಾನಿಯಾಗುವಂತಹ ಸಂಭವ ಇತ್ತು, ಅದು ಕೂಡ ತಪ್ಪಿರುವಂತದ್ದು, ಭಾರಿ ಅನಾಹುತ ತಪ್ಪಿ ಹೋಗಿದೆ. ಓರ್ವ ಟ್ರಾಫಿಕ್ ಪೊಲೀಸ್ ಹಾಗೆ ಓರ್ವ ಹೋಮ್ ಗಾರ್ಡ್ ಜೊತೆಗೆ ಬಿಎಂಟಿಸಿಯ ಓರ್ವ ಸಿಬ್ಬಂದಿ ಕೂಡ ಇದ್ರು. ಅವರು ದಾಟಿ ಆ ಒಂದು ರಸ್ತೆಯನ್ನು ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಮರ ಸುಮಾರು ಬೆಳಂಬೆಳಗ್ಗೆ 7:30 ಬಿದ್ದಿರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ನಗರ ಪೊಲೀಸ್ ಆಯುಕ್ತರ ಕಚೇರಿ ಹಿಂಭಾಗದಲ್ಲಿರುವಂತಹ ಅಲಿ ಅಕ್ಸರ್ ರಸ್ತೆ, ಏನು ಕನ್ನಿಂಗ್ ಹ್ಯಾಮ್ ರೋಡ್ಗೆ ಇದು ಸಂಪರ್ಕ ಆಗುತ್ತೆ, ಆ ರಸ್ತೆಯಲ್ಲಿ ಹತ್ತಿ ಮರದ ಕೊಂಬೆ ಬಿದ್ದಿರುವಂತದ್ದು. ಸದ್ಯ ಸಂಚಾರಿ ಪೊಲೀಸರು ಅದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆ ಆದ್ರೂ ಕೂಡ ಇದುವರೆಗೂ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಬಂದು ಇದನ್ನ ಕ್ಲಿಯರ್ ಮಾಡ್ತಾ ಇಲ್ಲ. ಯಾವ ಮರಗಳು ಬೀಳುವಂತಹ ಹಂತಕ್ಕಿರುತ್ತೋ ಅದನ್ನ ಈ ಹಿಂದೆಯೇ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಆದೇಶ ಕೂಡ ಇರುತ್ತೆ, ಆದ್ರೆ ಅವರು ಅದನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಸದ್ಯ ತಾವು ನೋಡಬಹುದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಈಗ ಸಂಚಾರಿ ಪೊಲೀಸರು ಸ್ವತಃ ಅವರೇ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಬಹುದು. ಸ್ವಲ್ಪದರಲ್ಲೇ ಭಾರಿ ದೊಡ್ಡದಾದಂತಹ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಸದ್ಯ ಈಗ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಬಿದ್ದಂತಹ ಭಾರಿ ಮಳೆಯ ಪರಿಣಾಮ ಇವತ್ತು ಬೆಳಗಿನ ಜಾವ ಸುಮಾರು 7:30 ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಹಿಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಸ್ವಲ್ಪದರಲ್ಲೇ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ.